ಆದರೆ ನನ್ನ ಅನುಮಾನ ಸರಿನಾ ಅಥವಾ ತಪ್ಪಾ ಅಂತ ಗೊಂದಲ ಶುರು ಆಯಿತು. ಯಾಕಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಕೊಲೆಗಾರ ಒಬ್ಬ ಡೆಂಟಿಸ್ಟ್ ಅಥವಾ ಡೆಂಟಲ್ ಓದಿರೋ ಅವನು. ಆದರೆ ಸಂದೀಪ್ ಜ್ಯುವೆಲರಿ ಶಾಪ್ ಓನರ್. ನನ್ನ ಅನುಮಾನ ನಿಜ ಆದರೆ ಸಂದೀಪ್ಗೆ ಶಿಕ್ಷೆ, ಇಲ್ಲಾಂದ್ರೆ ನಿಮ್ಮಿಬ್ಬರ ಮಧ್ಯೆ ಬಿರುಕು. ನಿಜವಾದ ಅಪರಾಧಿನ ಹಿಡಿಯೋಕ್ಕೋಗಿ ಎಲ್ಲಿ ನಿಮ್ಮ ಲೈಫಿನ ಸಂತೋಷ ಹಾಳು ಮಾಡಿಬಿಡ್ತೀನಿ ಅನ್ನೋ ಭಯ ಶುರುವಾಗಿತ್ತು. ಅದಕ್ಕೆ ನಮ್ಮಿಂದ ಯಾವ ತಪ್ಪು ಆಗಬಾರ್ದು ಅಂತ ನಿಜವಾದ ಕೊಲೆಗಾರನ್ನ ಹಿಡಿಯೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದೇ ಮೋಹನ್ ಅವರ ಅರೆಸ್ಟ್ ನಾಟಕ. ನಾವು ಅಂದ್ಕೊಂಡಾಗೆ ನೀನು ಕಾಲೇಜ್ ಹತ್ರ ಬಂದೆ. ಮೋಹನ್ ಬಗ್ಗೆ ತಿಳ್ಕೊಳ್ಳೋ ಅಷ್ಟರಲ್ಲಿ ನನ್ನನ್ನು ನೋಡದೆ ಎಸ್ಕೇಪ್ ಆದೆ ಅಲ್ವಾ? ಅವ್ರು ಸೇಫಾ ಇಲ್ವಾ ಅಂತ ತಿಳ್ಕೊಳ್ಳೋ ಆಸಕ್ತಿ ಎಷ್ಟಿದೆಯೋ ಅಷ್ಟೇ ಗೌರವ ಅವ್ರ ಮೇಲೆ ಅವ್ರಿಗೆ ಇದೆ. ಕೊಲೆಗಾರನ್ನ ಅವರು ಅಂತ ಬಹುವಚನ ಉಪಯೋಗಿಸೋ ಅಷ್ಟು. ನೋಡಿ, ಕೊಲೆ ಮಾಡೋ ನೆಕ್ಸ್ಟ್ ಟಾರ್ಗೆಟ್ ಸಂಗೀತ ಅಂತ ಇಟ್ಕೊಳ್ಳೋಣ. ಒಂದು, ಕೊಲೆ ಮಾಡೋರಿಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ, ಇಲ್ಲ ಅವರು ಕೊಲೆ ಮಾಡೋ ರೀತಿನೇ ಬದಲಾಯಿಸ್ಕೋಬೇಕಾಗುತ್ತೆ. ಈ ಥರ ಬಹುವಚನ ಯಾವಾಗ ಉಪಯೋಗಿಸ್ತಾರೆ ಹೇಳು? ಒಂದು, ಸಂದೀಪ್ಗೆ ಕೊಲೆಗಾರ ತುಂಬ ಪರಿಚಯ ಇರಬೇಕು. ಎರಡು, ಕೊಲೆಗಾರಂಗೆ ತುಂಬ ಆತ್ಮಗೌರವ ಇರಬೇಕು. ಅಂಥ ಆತ್ಮಗೌರವ ಇರೋ ಕೊಲೆಗಾರ ಸಂದೀಪ್. ಇದು ತುಂಬ ಸಿಂಪಲ್ ಅನ್ಸ್ಬೋದು, ಆದರೆ ಇದು ಕೂಡ ನನ್ನ ಕೇಸಲ್ಲಿ ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡ್ತು. ನಿನ್ನೆ ನಿಮ್ಮ ಬಿಸ್ನೆಸ್ ಬಗ್ಗೆ ಒಂದು ಮಾತು ಹೇಳಿದ್ರಿ, ಕಸ್ಟಮರ್ಸ್ನ ನಂಬಿಸ್ತೀವಿ, ನಮ್ಮ ಲಾಭನ ನಾವು ಪಡ್ಕೋತೀವಿ ಅಂತ. ಆಗ ನೀವು ರೆಫರ್ ಮಾಡಿದ ಕಸ್ಟಮರ್ ಸಂಗೀತ. ಲಾಭ ಸಂಗೀತ ಸಾವು. ಇದೇ ಥರ ಮಿಕ್ಕೆಲ್ಲ ಸಿಂಗರ್ಸು ಕೂಡ. ನೀವು ಇಷ್ಟಪಡ್ತಿರೋದೇ ಒಬ್ಳು ಸಿಂಗರ್ನ, ಅಂಥದ್ರಲ್ಲಿ ರಿಂಗ್ ಟೋನಲ್ಲಿ ಯಾವುದೋ ಹಾಡು ಕೇಳಿದ ತಕ್ಷಣ ಯಾಕಷ್ಟು ಇರಿಟೇಟ್ ಆದ್ರಿ, ಯಾಕಷ್ಟು ಡಿಸ್ಟರ್ಬ್ ಆದ್ರಿ ಅಂತ ಅರ್ಥನೇ ಆಗಲಿಲ್ಲ. ಮೇಡಮ್, ಮಾತಾಡ್ತಾ ಇದ್ದೀನಿ.